ಅಲ್ಲಿ ಹೋಗಿ 11 KV ಹತ್ರ ಅಷ್ಟು ಆರಾಮಾಗಿ ನಿಂತಿದ್ಯಲ್ಲಪ್ಪ ನೀನು. ಯಾವನ ಅವ್ನು ನಿಮ್ಮ ಕೆಲಸ ಮಾಡೋಕೆ ಹೇಳ್ಕೊಟ್ಟಿದ್ದು ಈ ಥರ? ಅವ್ರ ಲೈನ್ ಮೇಲೆ ಅಂದರೆ ಡ್ರೆಸ್ ಯಾಕೆ ಹಾಕೊಂಡಿದ್ದಾರೆ ಮತ್ತೆ? ಹೆಲ್ಮೆಟಲ್ಲಿ ಮೇಲಿಂದ ಏನಾದ್ರು ಕೆಳಗಡೆ ಬಿದ್ದರೆ ತಲೆ ಹೊಡೆದವಲ್ವಾ? ಸರ್ ನನ್ನ ಹೆಸರು ಬಳಗಾರ್ ಅಂತ, ನಿಮ್ಮ ಅವನಿಂದ ಮಾತಾಡ್ತಿರೋದು. ಇವಾಗ ರಾಜೇಶ್ ಅನ್ನೋ ಹುಡುಗ ಸತ್ತೋದ್ರೆ ಸರ್ ಅವ್ರ ಕುಟುಂಬಕ್ಕಾಗುತ್ತೆ ಸರ್, ನಷ್ಟ ನಿಮ್ಮ ಕುಟುಂಬಕ್ಕಲ್ಲ. ಜೈನ ಸಾಹೇಬ್ರು ನೀವು ಡ್ರೈವರಾ? ಜೈಯಲ್ಲಿ ಏನಣ್ಣ ನಿಮ್ಮ ಹೆಸರು? ಹೆಸರೇನು? ರಾಜೇಶ್. ನಿಮ್ಮ ಹೆಸರೇನ್ರಿ? ಹನುಮಂತ. ಯಾರು ನಿಮ್ಮ ಜೈ ಯಾರು? ವೆಂಕಟರಮಣ ಸರ್ ಎಲ್ಲಿದ್ದಾರೆ? ಸಪ್ಲೈ ಕಟ್ ಮಾಡಿದ್ದೀರಾ? ಅರ್ತಿಲ್ದಿದ್ದಂಗೆ ಹಂಗೆ ಹತ್ತಿದ್ದೀರಲ್ಲ, ಸಪ್ಲೈ ಬಂದರೆ ಏನು ಮಾಡ್ತೀರಿ? ಎಲ್ಲ ಆಫ್ ಮಾಡಿಸಿದ್ದೀರಿ? ಅಕಸ್ಮಾತಾಗಿ ಡಿ ಸಿ ರಿಟರ್ನ್ ಬಂದರೆ ಏನು ಮಾಡ್ತೀರಿ? ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ? ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ ಅಣ್ಣ? ಹಾಂ, ಅರ್ಥರಾಡ್ ಹಾಕ್ಕೊಂಡಿಲ್ಲ, ಹೆಲ್ಮೆಟ್ ಹಾಕ್ಕೊಂಡಿಲ್ಲ. ಎಲ್ಲಿ ಹೆಲ್ಮೆಟ್ಗಳು ಎಲ್ಲಿ ನಿಮ್ದೆಲ್ಲ? ಯಾರು ನಿಮ್ಮ ಜೈ ಯಾರು? ಹಾಂ, ಏನು ಬೇಕಾ ಬಿಟ್ಟಿಯಾಗಿ ಹೆಂಗೆ ಬೇಕಾದ್ರೆ ಹಂಗೆ ಕೆಲಸ ಮಾಡ್ತೀರಾ? ಅಲ್ಲ ರೀ, ಎಷ್ಟು ಹಣ ಬಿದ್ದೈತ್ರಿ ಪವರ್ ಮ್ಯಾನ್ಗಳದು? ಜ್ಞಾನ ಐತನ್ರಿ ನಿಮಗೆಲ್ಲ ಒಬ್ರಿಗಾದ್ರು? ಹಾಂ, ಅಲ್ಲಿ ಹೋಗಿ 11 KV ಹತ್ರ ಅಷ್ಟು ಆರಾಮಾಗಿ ನಿಂತಿದ್ಯಲ್ಲಪ್ಪ ನೀನು. ಆಯ್ತಾ ಏನಾದರೂ ಒಂದು ಸ್ವಲ್ಪ ಆದರೂ ಪ್ರಾಣ ಭಯ ನಿಮಗೆ? ಯಾವನ ನಿಮ್ಮ ಕೆಲಸ ಮಾಡೋಕೆ ಹೇಳ್ಕೊಟ್ಟಿದ್ದು ಈ ಥರ? ಇದೇನಾ ನಿಮ್ಗೆ ಹೇಳ್ಕೊಟ್ಟಿರೋದು ಜೈಗಳು ಏಗಳು? ಹಾಂ ಏನ್ರಿ ಸ್ವಾಮಿ, ನೀವು ಸೀನಿಯರ್ ಇದ್ದೀರಿ, ನಿಮ್ಗೆ ಗೊತ್ತಾಗಲ್ವೇನ್ರಿ? ಅವ್ರ ಲೈನ್ ಮ್ಯಾನ್ ಅಲ್ವ ಅವರು? ರೀ ಕ್ರೇನ್ ಅಂದರೆ ಜಸ್ಕೊಂಬಂದು ಯಾಕೆ ಹಾಕೊಂಡಿದ್ದಾರೆ ಮತ್ತೆ ಅವರು? ಅವ್ರ ಲೈನ್ ಮ್ಯಾನ್ ಅಲ್ಲ ಅಂದರೆ ಡ್ರೆಸ್ ಯಾಕೆ ಹಾಕೊಂಡಿದ್ದಾರೆ ಮತ್ತೆ? ಸ್ಟೋರ್ ಹೆಲ್ಪರಾ? ಮತ್ತು ಸ್ಟೋರ್ ಹೆಲ್ಪರ್ ನೀವು ಪರ್ಮನೆಂಟಾ ಟೆಂಪ್ರರಿನಾ? ಏನ್ರಿ ಸ್ವಾಮಿ, ಎಷ್ಟು ವರ್ಷ ಆಯ್ತು ಸರ್ವಿಸ್ ಆಗಿ? ಏನಾಯಿತು? ಏನ್ರಿ ಆಯಿತು? ಹಾಂ, ಏನಮ್ಮ ಬದುಕಬೇಕನ್ನ ಆಸೆ ಇಲ್ವಾ? ಇದೆಯೋ ಇಲ್ವೋ? ಮತ್ತು ಇದ್ರೆ ಹಿಂಗತ್ತಾರ ಕೆಲಸನಾ? ಎಲ್ಲಿ ನಿಮ್ಮ ಹೆಲ್ಮೆಟ್ಗಳು ಎಲ್ಲಿ? ಜ್ವರ ಮಾತಾಡ್ಬೇಕು. ಚಳಗುರ್ಗಿ. ಎಷ್ಟು ವರ್ಷ ಆಯ್ತು ಅಪಾಯಿಂಟ್ ಆಗಿ? ಎಷ್ಟು ವರ್ಷ ಆಯ್ತು ಅಪಾಯಿಂಟ್ ಆಗಿ? 8 ವರ್ಷ. 8 ವರ್ಷದಿಂದ ಇದೇ ಥರ ಕೆಲಸ ಮಾಡ್ತಾ ಇದ್ದೀವಿ. ಮೆಸ್ಕಮಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ? ಏನಕ್ಕಾಯ್ತು? ಮತ್ತೆ ಏನು ಮಾಡ್ತಾ ಇದ್ದೆ ನೀನು ಇವಾಗ ಅಲ್ಲಿ? ನಾನು ಕೇಳಿದ ಕೂತ್ರ ಕೊಡಮ್ಮ. ಅರ್ಥ ಮಾಡ್ಕೊಂಡಿದೆಯಾ ಎಲ್ಲಾದರೂ? ಅರ್ಥ ಮಾಡ್ಕೊಂಡಿದೆಯಾ ಎಲ್ಲಾದರೂ? ನಾನು ಕೇಳಿದ್ರೆ ವೆರಿ ಸಿಂಪಲ್ ಪ್ರಶ್ನೆ. ಮಾಡ್ಕೊಂಡಿದ್ದೀನಿ, ಮಾಡ್ಕೊಂಡಿಲ್ಲ. ಯಾಕೆ ಮಾಡ್ಕೊಂಡಿದ್ದೀನಿ? ನಾನು ಏನು ಕೇಳ್ತಾ ಇದ್ದೀನಿ ಬ್ರದರ್? ಏನು ಹೆಸರು ಅಂದೆ? ರಾಜೇಶ್. ನಾನು ಏನು ಕೇಳ್ತಾ ಇದ್ದೀನಿ? ಅರ್ಥ ಮಾಡ್ಕೊಂಡಿದ್ಯಾ, ಮಾಡ್ಕೊಂಡಿಲ್ಲ? ಅಷ್ಟೇ ನನ್ನ ಪಾಯಿಂಟ್, ಇನ್ನೇನಲ್ಲ. ಅರ್ಥ ಮಾಡ್ಕೊಂಡಿಲ್ಲ, ಕರೆಕ್ಟಾ? ಸಪ್ಲೈ ಬಂದರೆ ಏನಾಗುತ್ತೆ? ರಾಜೇಶ್ನ ಹೆಣ ಬೀಳುತ್ತೆ. ಎಲ್ಲಿ ಬೀಳುತ್ತೆ? ಅಲ್ಲೇ ಬೀಳುತ್ತೆ. ಯಾಕೆ ಬೀಳುತ್ತೆ? ಹೆಲ್ಮೆಟಲ್ಲಿ ಮೇಲಿಂದ ಏನಾದ್ರು ಕೆಳಗಡೆ ಬಿದ್ದರೆ ತಲೆ ಹೊಡೆದವಲ್ವಾ? ಅಲ್ಲಿಂದ ಕಾಲು ಜಾರಿ ಕೆಳಗಡೆ ಬಿದ್ದರೆ ತಲೆ ಹೊಡೆಯುತ್ತೆ ಅಲ್ವೋ? ಯಾಕಿಂತ ಕೆಲಸ ಮಾಡ್ತೀರಿ? ಎಲ್ಲಿದೆ ನಿಮ್ಮಲ್ಲಿ? ನೋಡಿ ಇಲ್ಲಿ ಅರ್ಥ ಎಲ್ಲಾದರೂ ಮಾಡ್ಕೊಂಡಿದ್ದೀರಾ? ಎಲ್ಲ ಕಟ್ಟಾಗಿ ಕೂತಿದೆ. ಹಾಂ, ಇಲ್ಲ ಇದೆಲ್ಲ ನಿಮಗೆ ಜ್ಯೂಸ್ ಬರಲ್ವಾ? ಬರ್ತದೆ ಇಲ್ಲಮ್ಮ? ಮತ್ತೆ ಹೆಂಗಮ್ಮ ಕೆಲಸ ಮಾಡ್ತೀರಿ ಹಿಂಗೆ ನೀವು? ಹೆಂಡತಿ ಮಕ್ಳು ಇಲ್ವಪ್ಪ ನಿಮಗೆ? ಅಪ್ಪ ಅಮ್ಮ ಇಲ್ವಾ? ಸನ್ಯಾಸಿಗಳ ನೀವು? ಸಹಾಯಕ್ಕೆ ಬಂದಿದ್ದೀರಾ ಡಿಪಾರ್ಟ್ಮೆಂಟ್ಗಳಿಗೆ? ಹೇಳ್ರಿ. ಹೌದು, ನಾವು ಸಹಾಯಕ್ಕೆ ಬಂದಿದ್ದೀವಿ, ಹಿಂಗೆ ನಾವು ಕೆಲಸ ಮಾಡೋದಂತ ಆದ್ರೆ ಹೇಳ್ರಿ ಹೋಗ್ಲಿ. ಯಾಕೆ ಹಿಂಗೆ ತಪ್ಪು ಮಾಡ್ತೀರಮ್ಮ? ಎಷ್ಟು ಬಿದ್ದೋ ಗೊತ್ತಾ? ಹೋದ ತಿಂಗಳಲ್ಲಿ 2-3 ಸತ್ತೋದ್ರು. ಯಾಕೆ ಸತ್ರ ಹೇಳು? ಇದೇ ಅರ್ಥಿಂಗ್ ಇಲ್ಲ. ಇದಕ್ಕೆ ಅರ್ಥಾಡಿಸಿದೆಯಾ ಇಲ್ವ ನಿಮ್ಮ ಹತ್ರ? ಯಾವಾಗ ಮಾಡ್ಕೊಂತೀರಿ? ಸತ್ಮೇಲೆ ಮಾಡ್ಕೊಂತೀರನ್ರಪ್ಪ. ಬದುಕಿರೋ ಮಾಡ್ರಪ್ಪ. ಕಂಬತ್ತಕ್ಕಿಂತ ಮುಂಚೆ ನೀನು ಅಷ್ಟು ಈಸಿಯಾಗಿ ಹೋಗಿ 11 KV ನಿಂತ್ಕೊತೀಯಲ್ಲ, ಅಕಸ್ಮಾತಾಗಿ ಏನಾದ್ರು ಸ್ಟೇಷನ್ ಚಾರ್ಜ್ ಆದ್ರೆ ಏನು ಮಾಡ್ತೀಯ ಹೇಳು? ಅಲ್ಲಿ ಆಫ್ ಮಾಡ್ಕೊಂಡೆ, ಇಲ್ಲಿ ಆಫ್ ಮಾಡ್ಕೊಂಡೆ, ಅದನ್ನ ಆಫ್ ಮಾಡಿದ್ದೀನಿ. ಸೀನಿಯರ್ಸ್ಗಳು ಮುಂದೆ ನಿಲ್ಸ್ಕೊಂಡು ಈ ತಪ್ಪುಗಳು ಮಾಡ್ತೀರಲ್ಲ. ಮದುವೆ ಆಗಿದೆಯಾ ಇಲ್ವೋ? ಅಪ್ಪ ಅಮ್ಮ ಇದ್ದಾರೋ ಇಲ್ವೋ? ಅಪ್ಪ ಅಮ್ಮ ಏನು ಕಲಿಸಿರೋದು ಕೆಲಸಕ್ಕೆ? ನನ್ನ ಮಗ 4 ಕಾಸು ದುಡಿತಾನೆ, ತಗೊಂಬಂದು ಮನೆ ಕೊಡ್ತಾನೆ ಅಂತಲ್ಲ.
ಮತ್ತೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡು ಕಂಬದ ಮೇಲೆ ಸತ್ತೋಗ್ಬಿಟ್ರೆ ಹೌದಾ ಇಲ್ಲಮ್ಮ ರಾಜೇಶ್? ಎಲ್ಲಿ ಹೆಲ್ಮೆಟ್ ಎಲ್ಲಿ? ಹಾಳಾದ್ರೆ ಹೊಸದು ತಗೊಳ್ರಪ್ಪ. 300 ರೂಪಾಯಿನೋ 400 ರೂಪಾಯಿನೋ 500 ರೂಪಾಯಿನೋ 45,000 ರೂಪಾಯಿ ಸಂಬಳ ಕೊಡ್ತೈತೆ ಇಲಾಖೆ. ಕೊಡ್ತಾ ಇಲ್ವೋ? ಪ್ಯಾಂಟಲ್ಲಿ ಹರಿದೋಯ್ತು ಏನೋ ಒಂದು ಹೇಳ್ರಿ. ಐ ಡಿ ಕಾರ್ಡ್ ಎಲ್ಲಿ? ಬೈಕಲ್ಲಿದೆ. ಅರ್ಥರಾಡು ಆಫೀಸಲ್ಲಿದೆ. ಐ ಡಿ ಕಾರ್ಡು ಬೈಕಲ್ಲಿದೆ. ಪ್ಯಾಂಟ್ ಹರಿದೋಗಿದೆ. ಹೆಲ್ಮೆಟ್ ಮುರಿದೋಗಿದೆ. ಹಾಂ, ಒಂದು ಒಳ್ಳೆ ಕೆಲಸ ಸಿಕ್ಕಿದೆ, ಆರಾಮಾಗಿ ಮಾಡ್ಕೊಂಡು ಹೋಗ್ರಪ್ಪ. ಈ ಥರ ತಪ್ಪುಗಳು ಮಾಡಬೇಡ್ರಪ್ಪ. ಯಾವ ನಮ್ಮ ನಿಂದು S09 ಯಾರು ನಿಂಗೆ ಯಾರು ನಂಬರ್ ಹೇಳು? ಏನ್ರಿ ಸ್ವಾಮಿ? ನಾನು ಹೇಳಿದ ಕರೆಕ್ಟ್ ಅಲ್ಲ ರೀ? ನೀವೆಲ್ಲ ಸೀನಿಯರ್ಸ್ ಮುಂದೆ ನಿಂತ್ಕೊಂಡು ತಪ್ಪುಗಳು ಮಾಡ್ತೀರಲ್ಲ. ನೀವು ಹೇಳೋದೇನು ತಪ್ಪಂತ ನಾವು ಹೇಳ್ತಿಲ್ಲ. ತಪ್ಪಂತ ನೀವು ಹೇಳಕ್ ಹೋಗಲ್ಲ ರೀ. ಅಲ್ಲ, ನೀವು ಹೇಳೋದು ಕರೆಕ್ಟ್ ಹೇಳ್ತಿದ್ರಿ. ಅವರು ಇದು ಮಾಡ್ಕೊಂಡು ಅಲ್ಲ, ನೀವು ಮುಂದೆ ನಿಂತ್ಕೊಂಡು ತಪ್ಪು ಮಾಡಿಸ್ತೀರಲ್ಲ, ಅದಂಗೆ ಅಂತ ನಾನು ಹೇಳ್ತಿರೋದು. ಸರ್ ಅವರು ರೆಡಿ ಇತ್ತ ನಾವು ಬರ್ತೀವಿ. ನೀವು ಹೌದು ರೀ. ಇವಾಗ ಸತ್ತ ಮೇಲೆ ನೀವೆಲ್ವೇನ್ರಿ ಎತ್ಕೊಂಡು ಹೋಗೋದವನ್ನ? ಯೋಚನೆ ಮಾಡಿ ಕೆಲಸ ಮಾಡ್ರಮ್ಮ. ನಿಮ್ಗೆ ಈ ಜೈಗಳು ಹೇಳ್ತಾರೆ ಯಾರು ಬರಲ್ಲ. ಇವಾಗ ಗೋಮಚಂದ್ರದಲ್ಲಿ ಹೋಗ್ತಾರೆ. ಹಲೋ, ವೆಂಕಟರಮಣವರ? ನಮಸ್ಕಾರ, ನನ್ನ ಹೆಸರು ಬಳೆಗಾರ ಅಂತ, ನಿಮ್ಮ ಓಣಿಯಿಂದ ಮಾತಾಡ್ತಿರೋದು. ಇಲ್ಲಿ ನಿಮ್ಮ ಯಾವ ಏರಿಯಮ್ಮ? LLC ಕಾಲೋನಿಯಲ್ಲಿ ನಿಮ್ಮ ರಾಜಶೇಖರ್ ಅಂತ ಹೇಳ್ಬಿಟ್ಟು ಹುಡುಗ ಲೈನ್ಮನ್ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ನೀವು TC ಚೇಂಜ್ ಮಾಡಿಸ್ತಾ ಇದ್ದೀರಾ. ನೀವು ಎಲ್ಲಿದ್ದೀರಿ? ಸ್ಪಾಟಲ್ಲಿ ಇಲ್ಲದೆ ಕರೆಕ್ಟ್ ಅಲ್ವಾ? ಇವಾಗ ನಿಮ್ಮ ಪಾಡಿಗೆ ನೀವು ಸ್ಪಾಟ್ ನೋಡೋಕೆ ಹೋದ್ರಿ, ಅವ್ನು ಬಂದ ಇಲ್ಲಿ ಲೈನ್ ಓಪನ್ ಮಾಡ್ಕೊಂಡ ಇಲ್ಲಿ ಕಂಬ ಚೇಂಜ್ ಮಾಡ್ತಾ ಇದ್ದಾನೆ. 11 KV ಹತ್ರ ಕೆಲಸ ಮಾಡ್ತಾ ಇದ್ದಾನೆ. ಯಾವುದೇ ರೀತಿಯಾದ ಅರ್ಥರಾಡ್ ಇಲ್ಲ, ತಲೆಗೆ ಹೆಲ್ಮೆಟ್ ಇಲ್ಲ. ಆಕ್ಸಿಡೆಂಟ್ ಆದರೆ ಏನು ಮಾಡ್ತೀರಿ ಸರ್? LC ನೀವು ಕೊಡ್ಸಿರ್ತೀರಾ ಸರ್? ಎಷ್ಟು LC ಕೊಟ್ಟಿರೋ ಕೇಸಲ್ಲಿ ಆಕ್ಸಿಡೆಂಟ್ಸ್ ಆಗಿದೆ? ಮತ್ತೆ ಹೆಂಗಾಗುತ್ತೆ? ನೀವು ಹೆಂಗೆ ಹತ್ತಿಸ್ತೀರಾ ಕಂಬಕ್ಕೆ ನೀವು 11 KVಗೆ ವಿತೌಟ್ ಇದು LC ಇದು ಅರ್ಥರಾಡ್ಸು? ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಇದೆಯಾ ಇಲ್ವೋ ನಿಮ್ಮಲ್ಲಿ? ಮತ್ತೆ ಕೊಟ್ಟಿದ್ರೆ ಅವನ್ನೇನು ಮನೇಲಿ ಇಟ್ಟು ಬೆಚ್ಚಿಗೆ ಒದ್ಸಕ್ಕೆ ಕೊಟ್ಟಿರೋದು ಅವನ್ನ? ಒಬ್ಬರು ತಲೆ ಮೇಲೆ ಹೆಲ್ಮೆಟ್ ಇಲ್ವಲ್ಲ ಸರ್? ಕಾಲು ಜಾರಿ ಬಿದ್ದರೆ ತಲೆ ಹೊಡೆದೋಗುತ್ತಲ್ಲ, ಅವಾಗ ಏನು ಮಾಡ್ತೀರಿ ನೀವೆಲ್ಲ? ಆಕ್ಸಿಡೆಂಟ್ ಆದಮೇಲೆ ಓದಾಡ್ತೀರಾ ಹಾಸ್ಪಿಟ್ಲಿಗೆ, ಆಫೀಸ್ಗೆ? ಎಸ್ ಸರ್, ವಾರ್ನಿಂಗ್ ಅಲ್ಲ ಸರ್, ಪ್ರತಿದಿನ ಮಾಡಿ ಸರ್. ಎಷ್ಟು ಆಕ್ಸಿಡೆಂಟ್ಸ್ ಆದರೆ ನಿಮಗೆಲ್ಲ ಒಂದು ಸ್ವಲ್ಪ ಜ್ಞಾನ ಬರುತ್ತೆ ಸರ್. ಥ್ಯಾಂಕ್ ಯು ಬೇಡ ಸರ್, ದಯವಿಟ್ಟು ಬದಲಾಗಿ. ಇವಾಗ ರಾಜೇಶ್ ಅನ್ನೋ ಹುಡುಗ ಸತ್ತೋದ್ರೆ ಸರ್ ಅವ್ರ ಕುಟುಂಬಕ್ಕಾಗುತ್ತೆ ಸರ್ ನಷ್ಟ, ನಿಮ್ಮ ಕುಟುಂಬಕ್ಕಲ್ಲ. ಅವಕ್ಕೇನು ಸರ್ ನೀವು ಹೇಳ್ತೀರಾ, ಹತ್ತಿರ ಹೋಗ್ತಾರೆ. ಇನ್ನು ಎಷ್ಟು ಆಕ್ಸಿಡೆಂಟ್ ಆಗಬೇಕು ಸರ್? ಬೆಂಗಳೂರಲ್ಲಿ ಎಷ್ಟು 4 ಆಕ್ಸಿಡೆಂಟ್ ಆಯ್ತಲ್ಲ ಸರ್? ಗುಲ್ಬರ್ಗದಲ್ಲಿ ಆಯ್ತಲ್ಲ ಸರ್ ಮೊನ್ನೆ. ನೋಡಿ ಸರ್, ನೋಡಿ, ನೀವೆಲ್ಲ ಜವಾಬ್ದಾರಿಯುತರಿದ್ದೀರಿ, ಜೈಗಳಿದ್ದೀರಿ. ನಿಮಗಾಗಿ ಒಂದಿಷ್ಟು ಏನೋ ಹುಡುಗರು ಪ್ರಾಣ ಉಳಿಸ್ಬೇಕು ಅನ್ನೋದನ್ನು ಜಾಗೃತಿ ಮೂಡಿಸಿ. ಇಲ್ಲಾಂದರೆ ಸಾಯ್ತಾರೆ ಅಂದರೆ ಯಾರೇನು ಮಾಡೋಕ್ಕಾಗುತ್ತೆ ಸರ್? ಸಾಯ್ಲಿ ಬಿಡಿ ಎಲ್ಲರೂ, ನಿಮ್ಮ ಇಷ್ಟ ಇದ್ರ ಮೇಲೆ. ಅಲ್ಲ, ನೀವು ಯಾವ ಪುರುಷಾರ್ಥಕ್ಕೆ ಸೋಮವಾರ ನೀವು ಇದು ಕೊಡ್ತೀರಾ? ನೀವು ಸೋಮವಾರ ಇದು ಮಾಡಿಸ್ತೀರಲ್ಲ, ನೀವು ಏನೋ ಓದ್ಕೊಡ್ತೀರಲ್ಲ, ಯಾವ ಪುರುಷಾರ್ಥಕ್ಕೆ ಕೊಡ್ತೀರಿ? ಏನಪ್ಪ ನೀನು ಹೇಳೋದು? ನೀನು ಸೋಮವಾರ ನೀನು ಅದನ್ನ ಹೆಲ್ಮೆಟ್ ಹಾಕ್ತೀನಿ, ನನ್ನ ಕಂಪ್ನಿ ಉಳಿಸ್ತೀನಿ ಅಂತ. ಇದೇ ನನ್ನ ಕಂಪ್ನಿ ಉಳಿಸೋದು ನೀವು ಏನ್ರಪ್ಪ? ಇದೇನ್ರಪ್ಪ ಕಂಪ್ನಿ ಉಳಿಸೋದು ನೀವು? ಏನಣ್ಣ, ಎಷ್ಟು ವರ್ಷ ಆಯ್ತು ಸರ್ವಿಸ್ ನಿಂದು? ಏನಾಗಿದೆ? ಸಂಬಳಕ್ಕೆ ಕೆಲಸ ಮಾಡ್ತೀರಾ? ಸಂಬಳಕ್ಕೆ ಕೆಲಸ ಮಾಡ್ತೀರಪ್ಪ? ದುಡಿಯೋಕೆ ಅದನ್ನ ಬಂದಿರೋದು? ಏನು ಸಹಾಯಕ್ಕೆ ಬಂದಿದ್ದೀರಾ ನೀವು ಡಿಪಾರ್ಟ್ಮೆಂಟ್ಗಳಿಗೆ? ಸಾರಿ ನನ್ಗೆ ಹೇಳ್ಬೇಡಣ. ನನ್ಗೆ ನೀನು ಸಾರಿ ಹೇಳು, ನೀನು ಅಪಾಲಜಿ ಕೇಳು ಅಂತ ನಾನು ಹೇಳ್ತಾ ಇಲ್ಲ ನಿನಗೆ. ಏನು ಹೆಸರು? ಹನುಮಂತಣ್ಣ. ಯಾವ ಊರು? ಬಳ್ಳಾರಿ. ನೋಡು, ಯಾವ್ದಾಯ್ತು ನೀನು? 2860 ಜನ. 75 ರಿಟೈರ್ಡ್ ಆದರೆ ಪೆನ್ಷನ್ ಬರೋಲ್ಲ. ಯಾಕೆ ಬೇಕು ಹೇಳು ನಿಮ್ಗೆ ಇವೆಲ್ಲ? ಇವಾಗ 15ನೇ ಬ್ಯಾಚ್ 17ನೇ ಬ್ಯಾಚ್? ಹಾಂ, 16 17ನೇ ಬ್ಯಾಚ್ ಸಣ್ಣ ಹುಡುಗರು. ನೀನು ಮುಕ್ಕಾಲು ಸರ್ವಿಸ್ ಮುಗಿಸಿದ್ಯಾ? ನಾನು ಇನ್ನೂ ಸರ್ವಿಸ್ ಸ್ಟಾರ್ಟ್ ಮಾಡಿ ಇನ್ನೂ 7 ವರ್ಷ ಆಗಲಿಲ್ಲ. ಹಾಂ, ಏನು ಮಾಡ್ತಾಯಿದ್ದೀರಪ್ಪ ನೀವೆಲ್ಲ? ಎಲ್ಲ ಕಡೆನೂ ಹಿಂಗೆ ಮಾಡ್ತೀರ ನನಗೆ ಗೊತ್ತಿದೆ. ನೀವೆಲ್ಲೂ ಮಾಡಲ್ಲ. ಸತ್ತ ಮೇಲೆ ಅಳ್ತಾರಲ್ಲ ನಿಮ್ಮ ಕುಟುಂಬಗಳು, ಅವಾಗ ಗೊತ್ತಾಗುತ್ತೆ ನಿಮ್ಗೆ ನೋವು. ನೀವು ಇರಲ್ವಲ್ಲ ನೋಡೋದಕ್ಕೆ ಅದನ್ನ.
ತೆಗೀರಿ ವಿಡಿಯೋಗಳನ್ನ ಒಂದೊಂದೊಂದೊಂದೊಂದು ತೆಗೀರಿ, ಯಾವ್ಯಾವ ಪರಿಸ್ಥಿತಿ ಲೈನ್ಮನ್ಗಳು ಸಾಯ್ತಾ ಇದಾರೆ ಅಂತ. ಯಾರೋ ಬಂದು ಹೇಳ್ಬೇಕಾ ನಿಮಗೆ? ನಿಮ್ಗೆ ಜವಾಬ್ದಾರಿ ಇಲ್ವಾ? ಸೋಮವಾರ ಏನಂತ ಓದ್ತಾ ಹೇಳೋದು ನೀನು? ಏನಂತ ಅಂತೀಯ ಬಹುದು? ನಾನು ನನ್ನ ಕಂಪನಿಯನ್ನು ಉಳಿಸುತ್ತೇನೆ, ನಾನು ಶಿರಸ್ತ್ರಾಣ ಬಳಸುತ್ತೇನೆ, ಅರ್ಥರಾಡ್ ಬಳಸುತ್ತೇನೆ ಹೇಳ್ತೀಯ ಹೇಳಲ್ವ ಸೋಮವಾರ? ಹೇಳೋದು ಪದ್ಧತಿ ಇದೆಯಲ್ವ ನಿಮಗೆ? ಇದೆಯಲ್ಲಮ್ಮ ಸೇಫ್ಟಿ ಮೀಟಿಂಗು ಸೋಮವಾರ ಮಾಡ್ತೀರಲ್ವ? ಕೈ ಇಟ್ಬಿಟ್ಟು ಏನು ಮಾಡ್ತೀರಿ ನೀವು? ಅದನ್ನೇ ಹೇಳ್ತೀರಾ, ಬೇರೆ ಏನಾದ್ರು ಹೇಳ್ತೀರಾ? ಮತ್ತೆ ಎಲ್ಲಿ ಬಳಸ್ತಾ ಇದ್ದೆ ನೀನು? ಅಂದರೆ ಸೋಮವಾರಕ್ಕೆ ಆ ಕ್ಷಣಕ್ಕೆ ಮಾತ್ರನಾ? ನಿಮ್ಗೆ ಜೈಗಳು ಮುಂದೆ ಮಾತ್ರ ಹೇಳೋದಾ?